ಭಕ್ತಿಯಿಂದ ಮಾಡಿದ ನಮಸ್ಕಾರಕ್ಕೆ ಬೆರಗಾಗ್ತಾರೆ ಅನ್ನೋದಕ್ಕೆ ಮಹಾಭಾರತದ ಒಂದು ಸೂತ್ರ. ಯುದ್ಧ ಆರಂಭವಾಗಬೇಕು, ಒಬ್ಬರಿಗೊಬ್ಬರಿಗೆ ತೀಕ್ಷ್ಣವಾದ ಉಗ್ರ, ಒಬ್ಬರ ಮೇಲೆ ಒಬ್ಬರಿಗಿದೆ. ಅರ್ಜುನ ಹೊಡೆಯಿದ್ರೆ ಸ್ವಲ್ಪ ಇವರು ಎರಡು ಬಾಣಗಳು ಜೋಡಿಸಿ ದ್ರೋಣಾಚಾರ್ಯರಿಗೆ ಬಿಟ್ಟು ಅದು ಹೋಗಿ ದ್ರೋಣರ ಕಾಲಲ್ಲಿ ಎರಡು ಸೇರಿ ಮುಂದೆ ನಿಲ್ಲಿತು. ಆದ್ರೆ ದುರ್ಯೋಧನ ಎಲ್ಲ ಅಂದ್ರು, ಗುರುಗಳೇ ಆಚಾರ್ಯ ಎಷ್ಟು ತೀಕ್ಷ್ಣ ಅಯೋಗ್ಯ ಇದ್ದಾನ ಅರ್ಜುನ, ಗುರುಗಳಂತ ಕೂಡ ಲೆಕ್ಕ ಇಲ್ಲದೆ ಈಗ ಬಾಣ ಹೊಡೆದ. ದ್ರೋಣಾಚಾರ್ಯ ಅಂದ್ರು, ಬಾಣ ಅಲ್ಲೋ, ನನ್ನ ಶಿಷ್ಯನು ನಂಗೆ ನಮಸ್ಕಾರ ಮಾಡಿದ. ಬಾಣ ಹೊಡೆದ್ರು ಅದು ನಮಸ್ಕಾರ, ನಂಗೆ ನಮಸ್ಕಾರ ಮಾಡಿ ಅಪ್ಪಣೆ ತಗೊಂಡು ಅವನು ನಿಜವಾದ ಶಿಷ್ಯ. ಹಾಗೆ ನಾವು ಗುರುಗಳಿಗೆ ಸಲ್ಲಿಸಬೇಕಾಗಿದ್ದು, ಭಗವಂತನಿಗೆ ಸಲ್ಲಿಸಬೇಕಾಗಿದ್ದು ನಮಸ್ಕಾರ. ಅದು ಭಕ್ತಿ ಪೂರ್ವಕವಾಗಿ ಮಾಡಿದಾಗ